ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಹರತಾಳು ಹಾಲಪ್ಪ ಹೇಳಿಕೆಗೆ ಕಾಂಗ್ರೆಸ್ಸಿಗರ ತಿರುಗೇಟು. ಶಾಸಕರ ಬಗ್ಗೆ ಅಪಪ್ರಚಾರ ಸಹಿಸಲ್ಲ, ನಿಮ್ಮ ಗೌರವ ಉಳಿಸಿಕೊಳ್ಳುವ ಕೆಲಸ ಮಾಡಿ ಎಂದು ಸಲಹೆ ನೀಡಿದ ಲ್ಯಾಬಗೆರೆ. ನಮ್ಮ ಶಾಸಕರು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವರು ಎಂದ ಕಲಸೆ ಚಂದ್ರಪ್ಪ. ವಡ್ನಾಳದಿಂದ ಜಂಬಗಾರು ಲೇಔಟ್ ರಸ್ತೆಗೆ ಡಾಕ್ಟರ್ ಎಚ್ ಗಣಪತಿಯಪ್ಪ ರಸ್ತೆ ನಾಮಕರಣ. ಈಗ ಸುದ್ದಿಯ ವಿವರ. ಮಾಜಿ ಶಾಸಕರು ಹತಾಶರಾಗಿದ್ದಾರೆ. ಅನಗತ್ಯ ಟೀಕೆ ಮಾಡುವ ಮೂಲಕ ಮಾಜಿ ಶಾಸಕರು ತಮ್ಮ ಗೌರವ ಕಳೆದುಕೊಳ್ಳಬಾರದು ಎಂದು ಸಾಗರ ನಗರ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾಬಗೆರೆ ಸಲಹೆ ನೀಡಿದ್ದಾರೆ. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡಿರುವ ಅವರು, ಸಿಮೆಂಟ್ ಅಂತೆ ಅದು ಮಾಡಿಸೋದು ಮತ್ತು ಇಲ್ಲಿ ಬಂದ್ಬಿಟ್ಟು ದೊಡ್ಡದಾಗಿ ನಾನು ಒಂದೇ ಸತಿ ಶಾಸಕ ಆದವನು, ಇಲ್ಲಿ 3 ಸತಿ ಶಾಸಕ ಆದರೂ 6 ಸತಿ ನಾಗೋಡ್ ಸಾಹೇಬರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ನಿಮಗೆ ಕಳಂಕ ರಹಿತ ರಾಜಕಾರಣ ಅವರು, ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಾಲ್ಗೆ ಬಿಗಿಡು ಮಾತಾಡ್ಬೇಕು ನೀವು ಅವ್ರ ಬಗ್ಗೆ. ಯಾಕಂದ್ರೆ ಅವರು ಇಡೀ ಏನು ಈ ದೇಶ ಈ ರಾಜ್ಯ ನೋಡಂತ ನಿಂತರ ಯಾವುದನ್ನು ಮಾಡ್ಕೊಂಡಿಲ್ಲ. ಅವರ ಜೀವನದಲ್ಲಿ 50-55 ವರ್ಷ ಬರೀ ರಾಜಕಾರಣದಲ್ಲಿ 60 ವರ್ಷ ರಾಜಕಾರಣದಲ್ಲಿ ಕಳೆದಿದ್ದಾರೆ. ಯಾವುದೇ ರೀತಿ ಕಳಂಕ ಬರಲಿಲ್ಲ ಅವರು. ಅಂತ ಉದಾಹರಣೆ ತಗೊಳ್ಳೋದು ನೀವು ತಪ್ಪು ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷದವರಾಗಿ ನಾನು ಇದನ್ನು ಖಂಡಿಸ್ತೀನಿ. ಅದಾದ ನಂತರ ಈ ಕೆಲಸದ ಬಗ್ಗೆ ಹೇಳ್ತಾರೆ. ಈಗ ಆಲ್ರೆಡಿ ನಿಮಗೆ ಒಂದು ಲೀಸ್ಟ್ ಕೊಡ್ತೀನಿ, ಡಾಕ್ಯುಮೆಂಟ್ ನೀವು ಕೊಟ್ಟಿದ್ದೀವಿ, ಮಾಧ್ಯಮದಲ್ಲಿ ಎಲ್ಲ ಕೊಡ್ತೀವಿ. ನಾವು ಈ ಶಾಸಕರು ಬಂದ ಮೇಲೆ ಎಷ್ಟು ಕೆಲಸಗಳು ಬಂದಿದೆ, ಎಷ್ಟು ಕೋಟಿ ಕೆಲಸ ಬಂದಿದೆ, ಎಲ್ಲೆಲ್ಲಿ ಬಂದಿದೆ, ನಮ್ಮ MI ಇಂದ ಎಷ್ಟು ಕೆಲಸ, ಬರೀ ಈ ಭಾಗದಲ್ಲಿ MI 13-14 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಈಗ ಅಲ್ಪಸಂಖ್ಯಾತ 5 ಕೋಟಿ ರೂಪಾಯಿ ಕೆಲಸ ಈಗ ಶುರುವಾಗಿದೆ. ಈಗ ಇಷ್ಟಿಷ್ಟ ಮಳೆ ಇತ್ತು, ಕೆಲಸ ಪ್ರೋಸೆಸ್ ಆಗೋದು ಲೇಟ್ ಆಯ್ತು ಅಷ್ಟೇನೆ. ಯಾಕಪ್ಪ ಅಂದ್ರೆ ಮಳೆ ಜಾಸ್ತಿ ಇತ್ತು ಈ ವರ್ಷ ಅಂತ. ಈಗೆಲ್ಲ ಶುರು ಆಗ್ತಾ ಇದೆ. ನೀವು ಅದನ್ನ ಮನಗಾಣದೆ ಶಾಸಕರ ಬಗ್ಗೆ ನೀವು ಹಗುರವಾಗಿ ಮಾತಾಡ್ತಕ್ಕಂಥದ್ದು, ಮನೆಗೆ ಹರಿಸ್ತೀನಿ, ಮುಂದಿನ ದಿನಗಳಲ್ಲಿ ಇವ್ರ ಬಗ್ಗೆ ಕಠೋರವಾದ ಶಬ್ದವನ್ನು ಬಳಸ್ತೀನಿ ಅಂತಕ್ಕಂಥ ಮಾತನ್ನ ನಿನ್ನೆ ಹೇಳಿದ್ರಿ ನೀವು ಪ್ರೆಸ್ ಮೀಟ್ ಅಲ್ಲಿ. ಯಾವ ತರ ಕಠೋರವಾದ ಶಬ್ದ ಬಳಸ್ತೀನಿ, ಹೆಂಗ್ ಬಳಸ್ತೀನಿ ಅದು ನಾವು ನೋಡ್ತೀವಲ್ಲ. ಏನು ಕಾಂಗ್ರೆಸ್ ಪಕ್ಷದವ್ರು ಯಾರಾದ್ರೆ ಸುಮ್ಮನೆ ಕೂರಕ್ಕೆ ಯಾರಿದಾರ? ನೀವು ಕಠೋರವಾದ ಶಬ್ದ ಬಳಸಿ ನಿಮ್ಮ ಕಾಮಗಾರಿ ನೋಡೇ ಇವತ್ತು ಈ ನಿಮ್ಮನ್ನ ಮನೆಗೆ ಕಳಿಸಿರೋದು ಜನ. ಅದನ್ನ ನೀವು ಮರಿಬಾರ್ದು. ಬ್ರಹ್ಮೇಶ್ವರದಲ್ಲಿ ಹೋಗಿ ಭಾಷಣ ಹೊಡಿತಾರೆ ಮಾಜಿ ಮುಖ್ಯಮಂತ್ರಿ ಪಾಪ ಯಡಿಯೂರಪ್ಪನವ್ರು ಹಿಡ್ಕೊಂಡ್ಬಿಟ್ಟು, ಪಾಪ ಅವ್ರು ಬಿಡಿ ಹಿರಿಯರು, ಅವ್ರು ಹಿಡ್ಕೊಂಡ್ಬಿಟ್ಟು ಏನಂತ ಹೊಡಿತಾರೆ, ಎಲ್ಲ ನಮ್ಮ ಲಿಂಗಾಯತ ಸಮುದಾಯದವರು ಹೊಸನಗರ ಭಾಗದ ಎಲ್ಲ ಸೇರಿರ್ತಾರೆ. 3 ಕೋಟಿ ರೂಪಾಯಿ ಅನುದಾನ ಸೇರಿಸಿದ್ದೀನಿ, ಇದು ಕೆಲಸ ಶುರು ಮಾಡಿ ಅಂತ ಹೇಳ್ತಾರೆ. ಇವತ್ತೀಗ ಅದು 1 ರೂಪಾಯಿ ಸೇರ್ಸಕ್ಕಾಯ್ತಾ? ಕೆಲಸ ಶುರುವಾಗಿದೆಯಾ? ಇವತ್ತು ಶಾಸಕರು ಯಾರು? ನಮ್ಮ MLA ಹೋದ ತಕ್ಷಣ ಸಾರ್ ಈಗ ಹೇಳಿದ್ರು ಅವರು ಸೇರಿಸಿಲ್ಲ ಸಾರ್ ಅಂತ ಕೇಳ್ತಾರೆ. ದುಡ್ಡು ಯಾರು ತಂದು ಕೊಡ್ತಾರೆ? ಸುಮ್ಮನೆ ಬಡಾಯಿ ಕೊಟ್ಬಿಟ್ಟು ಎಲ್ಲ ಹೇಳ್ಕೊಂಡು ಹೋಗುವಂಥದ್ದಲ್ಲ. ಯೋಗ ಪ್ರಾಧಿಕಾರಕ್ಕೆ ದೊಡ್ಡದಾಗಿ ಸೇರಿಸಿದ್ರೆ ಎಷ್ಟು ಕೋಟಿ ಅನುದಾನ ಬಿಡಿಸಿದ್ದೀರಿ ನೀವು? ದಾಖಲೆಗಳು ಬಿಡುಗಡೆ ಮಾಡ್ಬೇಕಲ್ಲ ಇವರು. ನಮ್ಮ ಶಾಸಕರು ಬಂದ ಮೇಲೆ ಎಷ್ಟು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅನ್ನೋದನ್ನ ನಾವು ಬಿಡುಗಡೆ ಮಾಡಕ್ಕೆ ಕಂಡಿದ್ದೀವಿ ದಾಖಲೆನ. ನೀವು ಬಹಿರಂಗ ಕರೆದಿದ್ದೀರಲ್ಲ, ಈ ಫಿಕ್ಸ್ ಮಾಡಿ ನೀವೇನೆ ನಾವು ಬರಕ್ಕೆ ಕಂಡಿದ್ದೀವಿ. ಅಂಕಿಅಂಶ ಸಹಿತ ಕೊಡಕ್ಕೆ ಕಂಡಿದ್ದೀವಿ ನಾವು. ಸುಮ್ಮನೆ ಎಲ್ಲೋ ಒಂದು ಕಡೆ ಯಾರು ಮಾತಾಡಕ್ ಬರೋದಿಲ್ಲ ಅಥವಾ ಯಾರು ಮಾತಾಡೋಲ್ಲ ನನ್ನ ಬಗ್ಗೆ ಅಂತ ಅಂದ್ಕೊಂಡು ನೀವು ಅಂದ್ಕೊಳ್ಳೋದಿದೆಯಲ್ಲ, ಇದು ನಿಮ್ಮ ಮೂರ್ಖತನ. ದಯಮಾಡಿ ನೀವು ಹಿರಿಯರಿದ್ದೀರಿ,
ಸಚಿವರಾದಂಥವ್ರು ಒಂದಷ್ಟು ತಿಳುವಳಿಕೆಯಿಂದ ಒಂದು ಸದ್ಗುಣವನ್ನು ಬೆಳೆಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡೋದನ್ನ ನಿಮಗೆ ಕಲಿಸ್ಬೇಕಾಗಿಲ್ಲ ನಾವು, ಯಾಕಂದ್ರೆ ನಾನು ತುಂಬ ಚಿಕ್ಕವ ನಿಮಗೆ. ನಾನು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ, ದಯಮಾಡಿ ನೀವು ತಿದ್ಕೊಂಡು ನೋಡಿ. ಕಾಲಾವಕಾಶ ಎಲ್ರಿಗೂ ಬೇಕು, ಯಾಕಂದರೆ ಶುರುವಾಗಿದೆ ಈಗ. ಒಂದು ವರ್ಷ ಏನು ಹಳೆ ಕಾಂಗ್ರೆಸ್ಗಳನ್ನ ಮತ್ತೆ ಅದಕ್ಕೆ ಫಂಡ್ ರಿಲೀಸ್ ಮಾಡಿಸೋದು ಆಗಿರುತ್ತೆ. ಹೊಸದು ಈಗ ಒಂದು ವರ್ಷ ಈಗ ಶುರುವಾಗಿದೆ, ಈಗ ಫೈನಾನ್ಸ್ ಇಯರ್ ಈಗ ಸ್ಟಾರ್ಟ್ ಆಗಿದೆ, ಈಗ ಮತ್ತೆ ಎಲ್ಲ ಹೊಸ ಕಾಮಗಾರಿಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಆಲ್ರೆಡಿ ಗ್ಯಾರಂಟಿಗಾಗಿ 54,000 ಕೋಟಿ ರೂಪಾಯಿನ ವಿನಿಯೋಗ ಮಾಡ್ತಾ ಇದೆ ಈ ಸರ್ಕಾರ. ಪ್ರತಿ ಮನೆಗೆ 2,000 ರೂಪಾಯಿ ಬರ್ತಾ ಇಲ್ವಾ ಹೆಣ್ಮಕ್ಳಿಗೆ? ಅದು ದುಡ್ಡು ಅಲ್ವಾ? ಅದು ಅಭಿವೃದ್ಧಿ ಅಲ್ವಾ? ಕರೆಂಟ್ ಬಿಲ್ ಫಿಕ್ಸೆಡ್ ಬರ್ತಾ ಇಲ್ವಾ? ಅದು ಅಭಿವೃದ್ಧಿ ಅಲ್ವಾ? ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇಲ್ವಾ? ಅದು ಅಭಿವೃದ್ಧಿ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಬಿಟ್ಟಿ ಭಾಗ್ಯ ಅಂದ್ರೆ ನಿಮ್ಮ ಮೋದಿಜಿ ಅವರು, ನಿಮ್ಮ ಸರ್ಕಾರ, ನಿಮ್ಮ ಕೇಂದ್ರ ಸರ್ಕಾರದವರು ಹೋಗ್ಬಿಟ್ಟು ಮುಂಬೈನಲ್ಲಿ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಯಾವ ಬಿಟ್ಟಿ ಅದು? ಯಾಕೆ ನೀವು ಕ್ವಶನ್ ಮಾಡಬಲ್ಲ? ಕ್ವಶನ್ ಮಾಡಿಬಿಟ್ರೆ ನಾವು ತಪ್ಪು, ಇವ್ರು ಸರಿ ಇಲ್ಲ, ಕಾಂಗ್ರೆಸ್ ಕ್ವಶನ್ ಮಾಡಿದ ತಕ್ಷಣ. ದಯಮಾಡಿ ಈ ರಾಜ್ಯದ ಬಿಜೆಪಿಯ ಉಪಾಧ್ಯಕ್ಷರಿದ್ದೀರಿ ನೀವು, ನಿಮ್ಮ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳು ಇರ್ತವೆ. ನಿಮ್ಮ ಪ್ರೆಸ್ ಮೀಟ್ ಸಾಕಷ್ಟು ಜನ ನೋಡ್ತಾರೆ. ನೀವು ಸುಳ್ಳಿಲ್ಲದ ಪ್ರೆಸ್ ಮೀಟ್ ಮಾಡಕ್ಕೆ ಹೋಗ್ಬೇಡಿ. ಯಾರೋ ಅಕ್ಕಪಕ್ಕ ಏನೋ ಬಂದು ಕುತ್ಕೊಂತಾರೆ, ಅವ್ರು ಬರ್ತಾರೆ ಅಂತ ಅವ್ರ ಕಥೆನೋ ಅಂತದ್ದೇ, ಅವರು ಅಂತಂತೆ ಪ್ರೆಸ್ ಮೀಟ್ಗಳು ಮಾಡೋದು. ಮಾತಿದ್ರೆ ಪ್ರೆಸ್ ಮೀಟ್ ಮಾಡೋದಂತೆ, ಹೋಗೋದಂತೆ. ಈ ಅನಾಪುರದಲ್ಲಿ ಗೊತ್ತಲ್ಲ, ಅದು ಹೇಳೋದಿಲ್ಲ, ಹೇಳ್ಬಿಟ್ಟು ಜಾಸ್ತಿ ಆಗಿದೆ. ದಯಮಾಡಿ ನಿಮಗೆ ಅಂಕಿ ಅಂಶಗಳ ಸಮೇತ ನಾವು ಬರಕ್ಕೆ ರೆಡಿ ಇದ್ದೀವಿ. ನಮ್ಮ ಶಾಸಕರು ಕೂಡ ಬರಕ್ಕೆ ರೆಡಿ ಇದ್ದಾರೆ. ನಿಮಗೆ ನೀವು ಕರೆದಲ್ಲಿ ನಾವು ಬಂದ್ಬಿಟ್ಟು ಅಂಕಿಅಂಶ ಸಮೇತ ಕೊಡ್ತೀವಿ. ಎಷ್ಟೆಷ್ಟು ಫಂಡ್ ಬಂದಿದೆ, ಎಷ್ಟೆಷ್ಟು ಅಮೌಂಟ್ ರಿಲೀಸ್ ಆಗಿದೆ, ಮತ್ತು ಎಷ್ಟು ಪ್ರೋಗ್ರೆಸ್ಸಲ್ಲಿದೆ, ಮತ್ತು ರಿಲೀಸ್ ಆಗೋದ್ರಲ್ಲಿ ಎಷ್ಟಿದೆ ಅಂತ ಅದನ್ನೆಲ್ಲ ತಿಳ್ಕೊಳ್ತೇನೆ. ದಯಮಾಡಿ ನೀವು ಅನ್ಯತವಾಗಿ ನಾನು ಏನು 888 ಕಾಮಗಾರಿಗಳನ್ನು ಮಾಡಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನೀವು ಇದೇನು ನಮ್ಮ ಈ ಭಾಗದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಆಯಿತು, ನೀವು ಬಂದ್ಮೇಲೆ ಶಂಕುಸ್ಥಾಪನೆ ಇದಾಯಿತು. ಕವರ್ ತಿಮ್ಮಪ್ಪರು ಅದನ್ನ 97 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು. ನೀವು ಅದಕ್ಕೆ ಹೆಚ್ಚುವರಿಯಾಗಿ 8 ಕೋಟಿನ 10 ಕೋಟಿ ಅಡಿಷನಲ್ ಆರ್ಡ್ ಮಾಡ್ಬಿಟ್ಟು ಇದು ಮಾಡಿದ್ರಿ. ಅದ್ಯಾರು ಬಿಡುಗಡೆ ಮಾಡಿಸಿದ್ದು? ಫಂಡ್ ರಿಲೀಸ್ ಮಾಡಿಸಿದ್ರಾ? ಇಲ್ಲ, ಕಾಮಗಾರಿ ಶುರುವಾಗಿದ್ದ ಇಲ್ಲ. ಅದು ಕಾಗೋಡು ತಿಮ್ಮಪ್ಪನ ಕಾರ್ಯವೈಖರಿ. ಅವರೆಲ್ಲ ಹೇಳಿದ್ರ ಈ ಥರ ನಿಮ್ಮ ಬಗ್ಗೆ? ಈಗ ನಿಮಗೆ ಸೊರಬ ರೋಡ್ ರಸ್ತೆ ಯಾರಿಂದಾಗ ಆಗಿದ್ದು? ನೀವು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಹೇಳೋಕಿನ ಮತ್ತೆ ಜಾಗೃತಿ ಟು ಸಾಗರ ಟು ಜಾಗೃತಿ ರಸ್ತೆ ಯಾರಿಂದಾಗ ಸಕ್ಷನ್ ಆಗಿತ್ತು? ಈ ಮತ್ತೆ ಶುರುವಾಯಿತು ಬಿಡಿ ಕೆಲಸ, ಕೊಟ್ಟಿದ್ದು ಅದ್ರ ಮೇಲೆ ಆಯಿತು. ನಾವು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಯಾರು ಇರ್ತಾರೆ ಅವ್ರ ಕೆಲಸಗಳು ಮಾಡಿರ್ತಾರೆ. ಅದಾದ ಬಂದಂಥವ್ನು ಕೆಲಸ ಮಾಡುವಂತಾನೆ ಇಲೆಕ್ಟೆಡ್ ಮೆಂಬರ್ ಆಗಿ ಇವನು ಕೆಲಸದು. ಇವನು ಮನೆ ಕೂತ್ಕೊಂಡು ಈ ಥರ ಪುಸ್ತಕ ಮಾಡ್ಕೊಂಡು ಹೇಳ್ಕೊಂಡು ಪುಸ್ತಕ ಅಪವಾದಗಳು ಮಾಡ್ಕೊಂಡು ಹೋಗೋದಕ್ಕಲ್ಲ. ದಯಮಾಡಿ ಹೇಳಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಯಾರು ಇರ್ತಾರೆ ಅವ್ರ ಕೆಲಸಗಳು ಮಾಡಿರ್ತಾರೆ. ಅದಾದ ಬಂದಂಥವ್ನು ಕೆಲಸ ಮಾಡುವಂತಾನೆ ಇಲೆಕ್ಟೆಡ್ ಮೆಂಬರ್ ಆಗಿ ಇವನು ಕೆಲಸದು. ಇವನು ಮನೆ ಕೂತ್ಕೊಂಡು ಈ ಥರ ಪುಸ್ತಕ ಮಾಡ್ಕೊಂಡು ಹೇಳ್ಕೊಂಡು ಪುಸ್ತಕ ಅಪವಾದಗಳು ಮಾಡ್ಕೊಂಡು ಹೋಗೋದಕ್ಕಲ್ಲ. ದಯಮಾಡಿ ಮಾತಿನ ಮೇಲೆ ಹೇಳ್ತಾ ಇದ್ಕೊಂಡು ಶಾಸಕರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ನಾನು ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಹತ್ರ ಆಗ್ರಹ ಮಾಡ್ತೇನೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥದ್ದು ಯಾವುದೇ ರೂಲ್ಸ್ ಟ್ಯಾಕ್ಸ್ನ ನಾವು ನಿಮ್ಮಿಂದ ಬಯಸಲ್ಲ. ಯಾಕಂದ್ರೆ ನೀವೊಬ್ಬ ಸಚಿವರಾದಂಥವ್ರು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಬಗ್ಗೆ ಗೌರವ ಇದೆ. ಈ ಶಾಸಕರಾದವರು, ಈ ಮಾಜಿ ಶಾಸಕರಾದಂಥವ್ರು ಈ ತಾಲೂಕಲ್ಲಿ ನಿಮ್ಮ ಬಗ್ಗೆ ಗೌರವ ಇದೆ. ಆ ಗೌರವವನ್ನು ನೀವು ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು, ಹಗುರ ಮಾಡ್ಕೋಬೇಡಿ ದಯಮಾಡಿ. ನಾನೊಬ್ಬ ಏನು ಈ ಕ್ಷೇತ್ರದ ಏನು ಜಾಗೃತಿಯ ಒಬ್ಬ ಯುವಕನಾಗಿ ಹೇಳ್ತೀನಿ. ಇದು ಯಾವುದೇ ರೀತಿಯಲ್ಲಿ ಒಬ್ಬ ಮೊನ್ನೆ ಬಂದ ಭಾಷಣ ಹೊಡೆದಿಲ್ಲ, ಬಿಟ್ಟಿ ಭಾಷಣ ಹೊಡೆದಿಲ್ಲ. ಅವರು ಜಾತ್ರೆ ಇದೆ, ನೀವು ರಸ್ತೆ ಮಾಡ್ಕೊಡ್ಬೇಕು, ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಿಮಗೆ ನಮ್ಮ ಈ ವ್ಯಾದರಗಿರಿಯಿಂದ ರಸ್ತೆ ಒಳಗೆ ಹೋಗೋದು ರಸ್ತೆಗೆ ಆಲ್ರೆಡಿ ಅಮೌಂಟ್ ಆಗಿದೆ. ಇದರಲ್ಲಿ ದುಡ್ಡು ಬಂದಿದೆ, ವಿತ್ ರಿಲೀಸ್ ಆಗಿದೆ, ಅಮೌಂಟ್ ಫಂಡ್ ರೆಡಿ ಇದೆ. ಮತ್ತೆ ಹಾನಂಬಿ ರಸ್ತೆಗೆ ಫಂಡ್ ರೆಡಿ ಇದೆ. ಮತ್ತೆ ಏನು ಬ್ರಾಹ್ಮಣರಿಗೆ ರಸ್ತೆ ಸಂಪೂರ್ಣ ಆಗಿದೆ. ಇವತ್ತು ಈ ರಸ್ತೆ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೆಲಸ ಮಾಡಕ್ಕೆ ಹೇಳಿದ್ದಾರೆ. ಇದೆಲ್ಲ ಕಾಮಗಾರಿ ಆಗ್ಬೋದು, ಇದೆಲ್ಲ ಅಭಿವೃದ್ಧಿ ಅಲ್ವಾ? ಇದ್ಯಾಕೆ ನೀವು ಕಲ್ತ್ಕೊಳ್ಳಲ್ಲ? ಇದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಮಾತಾಡ್ತಿದ್ರೆ ನೀವು ಲೈವ್ ಮಾಡೋಂಥರ ಎಲ್ಲೋ ಒಂದು ಕಡೆ ಹಗುರ ಮಾತಾಡತಕ್ಕಂಥದ್ದು ಇದೆಲ್ಲ ಒಳ್ಳೇದಲ್ಲ. ನಾವು ಇದು ನಿಮ್ಮ ಹತ್ರ ನಿರೀಕ್ಷೆ ಮಾಡಲಾಗ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿ, ಈ ಕಳೆದ
ನಿನ್ನೆ ಅಥವಾ ಮೊನ್ನೆ ಅಲ್ಲ ಮೊನ್ನೆ ಮಾಜಿ ಶಾಸಕರಾದ ಹಾಲಪ್ಪನವರು ನಮ್ಮ ನಾಯಕರಾದ ಗೋಪಾಲಕೃಷ್ಣರ ಬಗ್ಗೆ ಅನೇಕ ರೀತಿಯ ಅವಹೇಳನಕಾರಿ ಮಾತನ್ನು ಆಡಿದ್ದಾರೆ. ಇದು ಖಂಡನೀಯ ಅಂತ. ಈಗ ಕ್ಷೇತ್ರದಲ್ಲಿ ಯಾರೇ ಶಾಸಕರಾಗಲಿ ಮಂತ್ರಿಗಳಾಗಲಿ ಆಯಾ ಕಾಲಕ್ಕೆ ತಕ್ಕಾಗಿ ಬಂದಂಥ ಅನುದಾನಗಳನ್ನು ಇಡೀ ತಾಲೂಕಿನಾದ್ಯಂತ ಹಂಚಿಕೆ ಮಾಡಿ ಕಾಮಗಾರಿಗಳು ನಡೀತಾ ಇದೆ. ಹಿಂದೆ ಕಾವರ್ತಿ ಮಾಪನವ್ರು ಮಾಡಿ ಹೋಗಿದ್ದು ಬಿಟ್ಟದನ್ನ ಹಾಲಪ್ಪನವ್ರು ಮಾಡಿದ್ವಿ. ನಾನು ಹಿಂದಿಂದ ಹೋಗ್ತೀನಿ, ಮುಂದಕ್ಕೆ ಹೋಗಲ್ಲ. ಮೊನ್ನೆ ಕಾವರ್ತಿ ಮಾಪನವರು ಈ ತಾಲೂಕಿಗೆ ಮಾಡಿದಂಥ ಒಟ್ಟಿಗಳು ಇಡೀ ತಾಲೂಕಿನಾದ್ಯಂತ ಎಲ್ಲ ಸರ್ವ ಜನಾಂಗ ದೃಷ್ಟಿಯಲ್ಲಿಟ್ಕೊಂಡು ಮಹಾನಾಯಕರಾದ ಕಾವರ್ತಿ ಮಾಪನವರು ಅನೇಕ ಕಾಮಗಾರಿ ತಾಲೂಕಿನಲ್ಲಿ ಮಾಡಿ ಹೋಗಿದ್ದು, ಅನೇಕ ಮಂಜೂರು ಮಾಡಿದ್ರು. ಅದು ಒಂದೇ ಹೇಳ್ತೀನಿ, ಇದೇ ತಾಲೂಕು ಆಫೀಸ್ ಕಟ್ಟಡ ಕಾವರ್ತಿ ಮಾಪನವ್ರ ಕಾಲದಲ್ಲಿ ಆಗಿದೆ. ಅವರ ಬಿಟ್ಟುವಂಥ ಇವ್ರು ಗೆದ್ದ ಮೇಲೆ ಹಾಲಪ್ಪನವರು ಮುಂದುವರೆದ ಕಾಮಗಾರಿ, ಅದು ಯಾರೇ ಶಾಸಕರಾಗಿ ಬಂದರೂ ಅದು ಮಾಡಬೇಕು, ಮುಂದುವರೆದ ಕಾಮಗಾರಿ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಹೇಳುತ್ತೇನಿಲ್ಲ. ಅದು ನಂತರದಲ್ಲಿ ನಮ್ಮ ಶಾಸಕರ ಆಯ್ಕೆ ಆದರೂ ಅದರ ಮುಂದುವರೆದ ಭಾಗ ಅವರು ಕೂಡ ಶಾಸಕರಾದಮೇಲೆ ಅದಕ್ಕೆ ಏನು ಗ್ರಾಂಟ್ ಬೇಕೋ ತರಿಸಿ ಉದ್ಘಾಟನೆಯನ್ನು ನಮ್ಮ ಮಾನ್ಯ ನಾಯಕರಾದ ಗೋಪಾಲಕೃಷ್ಣವರು ಮಾಡಿ. ಹಾಗೆ ಕಾಲಕ್ಕೆ ಯಾರು ಶಾಸಕರಾಗ್ತಾರೋ ಸರ್ಕಾರದ ಅನುದಾನಗಳನ್ನು ಅವರ ನೇತೃತ್ವದಲ್ಲಿ ನಡೀತಾ ಹೋಗ್ತಾ ಇದೆ. ಅದೇ ರೀತಿ ಹಾಲಪ್ಪನವರು ಮಾಡಿರ್ಬೋದು, ಅನೇಕ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ. ಆದರೆ ನಮ್ಮ ನಾಯಕರ ಬಗ್ಗೆ ಇವರು ಹೇಳೋ ಮಾತಿದೆಯಲ್ಲ ಶುದ್ಧ ಸುಳ್ಳು. ರೆಕಾರ್ಡ್ ಕೊಡ್ತೀನಿ ಅಂತಾರೆ, ರೆಕಾರ್ಡ್ ನಾವು ಕೊಡ್ತೀವಿ. ಪ್ರತಿ ಮನೆಗೂ ಅವ್ರು ಹೇಳಿದ್ರೆ ನಾನು ನಿನ್ನೆ ಕೇಳಿದೆ ಅವರ ವಿಡಿಯೋನ, ಮನೆಗೆ ಅನಿಸ್ತೀನಿ, ದಾಖಲೆ ಕೊಡ್ತೀನಿ, ನಾವು ಕೊಡ್ತೀವಿ ದಾಖಲೆ. ನಾವೇನು ಕೊಡಲ್ಲ ಅಂತೇಳಿ ನಾವು ಇಟ್ಬಿಟ್ಟಿದ್ದೀವಿ, ದಾಖಲೆ ನಮ್ಮ ಹತ್ರ ಇದೆ. ಅವರು ಅದನ್ನು ಬಿಡಬೇಕು. ಶಾಸಕರಾದರೆ ಕೆಲಸ ಮಾಡೋಕ್ಕೆ ಬಿಡಬೇಕು. ಯಾರೇ ಶಾಸಕರಾಗಲಿ ಅವರವ್ರ ಕೆಲಸ ಅವ್ರು ಮಾಡಬೇಕು, ಬಿಡಬೇಕು. ಇವರು ಏನೇನೋ ಇಟ್ಕೊಂಡು ಅವರ ಏಳಿಗೆ ಸಹಿಸ್ತಾ ಇದ್ದರೆ ಹಾಲಪ್ಪನವರು ಈ ರೀತಿಯ ಇಲ್ಲೇ ಜಾಗೃತಿಯನ್ನು ಕಲ್ಕೊಂಡು ಮಾಡ್ಯಾರ. ಆ ಕಾರಣಕ್ಕೆ ನಾವು ಜಾಗೃತಿಯನ್ನೇ ಕಂಡಿದ್ದೀವಿ. ಇದು ಖಂಡನೀಯ ಹಾಲಪ್ಪನವರಿಗೆ. ನಂತರ ದಿನಗಳು ನಮ್ಮ ಸಾಹೇಬ್ ಅನೇಕ ಕೆಲಸಗಳು ಈ ಪಟ್ಟಿ ನಿಮಗೊಂದು ಕೊಟ್ಟಿದ್ದೀವಿ, ನಮ್ಮ ವಸಂತ ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲ ಕಾಮಗಾರಿಗಳನ್ನು ನಮ್ಮ ನಾಯಕರು ಬಂದ ಮೇಲೆ ಏನೇನು ಆಗಬೇಕು ಗ್ರ್ಯಾಂಟ್ ತರೋದಲ್ಲ ಅಲ್ಲಿಗೆ ನಿಂತೋಗಿತ್ತು. ಇವರು ಸ್ಯಾಂಕ್ಷನ್ ಅಷ್ಟೇ, ಹಣ ಬಂದಿರಲಿಲ್ಲ. ಹಣ ಬಿಡುಗಡೆ ಮಾಡಿದ ಕೂಡ ಗೋಪಾಲಕೃಷ್ಣ ಬೆಳವರು ಕೆಲಸಗಳು ನಡೀತೇ ಇದೆ. ಅದು ಸಹಿಸ್ತಾ ಆದರೆ ತಾವು ಹೇಳ್ತಾರೆ ನಾನೇ ಮಾಡಿದ್ದೆ. ಏನು ಮಾಡೋಕ್ಕೈತ್ರಿ ಇವ್ರಿಗೆ ಅಧಿಕಾರ? ನಾನು ತಾಲೂಕು ಪಂಚಾಯತಿಗೆ ಇದ್ದೆ, ಈಗ ನಾನು ತಾಲೂಕು ಪಂಚಾಯತಿಗೆ ನಾನು ಮಾಡಿದ್ದೀನಿ. ಬರಲ್ಲ ಅದು ಆಯಾ ಕಾಲಕ್ಕೆ ನಾವು ಮಾಡ್ಕೆ ಬಂದೀವಿ. ನಂತರದಲ್ಲಿ ಯಾರು ಬರ್ತಾರೋ ಮುಂದುವರ್ಸಿ ಹೋಗ್ತಾ. ಹಾಗೆ ಮೊನ್ನೆ ನಾಯಕರಾದ ಗೋಪಾಲಕೃಷ್ಣ ಅವರು ಎಲ್ಲ ಕಡೆಗೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಎಲ್ಲರೂ ಭಾಳ ವಿಶ್ವಾಸದಿಂದ ತಗೊಂಡು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಸಹಿಸ್ತಾರೆ. ಇವರು ಒಳ್ಳೆ ಕಿಚ್ಚಿಗಳ ಮಾತಿಲ್ಲ ಹಾಲಪ್ಪನವರು. ಎಲ್ಲ ಜನರನ್ನ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅವ್ರು ಏನು ಹೇಳಿದಾರೆ ಅದು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಅವರು ಕೊಟ್ಟು ನಾವು ಕೊಡ್ತೀವಿ. ನಾವೇನು ಕೊಡೋಕ್ಕೆ ಬಂದು ನಮ್ಮದೇ ದಾಖಲೆ ಇಟ್ಕೊಂಡೇ ಬಂದಿದ್ದೀವಿ. ಹಾಗೆ ಅವರ ಪ್ರಶ್ನೆಯಲ್ಲಿ ಹೇಳಿಕೊಂಡ್ರೆ ಅದರ ಸಾಬೀತಾಗಲ್ಲ. ನಾವು ಕೆಲಸ ನಾವು ಮಾಡಿ ತೋರಿಸ್ತೀವಿ. ನಮಗೆ ಈಗ 2 ವರ್ಷ ಹತ್ತತ್ರ ಎಲೆಕ್ಷನಲ್ಲಿ ಬಂದಿದೆ. ಇದು ಅನೇಕ ಗ್ರ್ಯಾಂಟ್ ಬರೋದಿದೆ, ಬಂದಿದ್ದಲ್ಲಿ ಈಗ ನಾವೀಗ ಮೊನ್ನೆಲ್ಲ ಸ್ನೇಹಿತರು ಮಾತಾಡ್ತೀವಿ ಸಾಹೇಬರಿಗೆ. ಅಧಿವೇಶನ ಮುಗಿಸಿ ಎಲ್ಲ ಕಾಮಗಾರಿ ಸ್ಯಾಂಕ್ಷನ್ ಆಗಿ ಸೆಂಟ್ರಾಗಿದೆ. ಇವಾಗ ಸ್ಟಾರ್ಟ್ ಮಾಡೋದು ನಾವು ಅಧಿವೇಶನ ಮುಗಿಸ್ಕೊಂಡು ಬಂದು ಜನವರಿಯಲ್ಲಿ ಅದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ತುರ್ತಕ್ಕೆ ಸಾಗತ್ತೆ ಜಾಸ್ತಿ ಇರೋದ್ರಿಂದ ಇದನ್ನು ತಾವೆಲ್ಲ ಗಮನಿಸಿದ್ವಿ. ಈ ಮರಡಿ ಸರ್ಕಲಿಂದ ತಿಮ್ಮಪ್ಪ ಸರ್ಕಲ್ವರೆಗೆ ನಂತರದ ಒಳಗಡೆ ರೋಡ್ಗಳು ಇವೆಲ್ಲ ಜಾತ್ರೆ ಪ್ರಯುಕ್ತ ಇದೆ. ಮರಿಕಾಂಬ ಸಮಿತಿ ಮತ್ತೆಲ್ಲ ನಮ್ಮ ಮುಖಂಡರು ನಮ್ಮ MLA ಮೇಲೆ ಒತ್ತಡ ಹಾಕಿದ್ರಿಂದ ಜಾತ್ರೆ ಪ್ರಯುಕ್ತ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಉಳಿದ ಕೆಲಸಗಳು ತಾಲೂಕಿನಲ್ಲಿ ಅನೇಕ ಕೆಲಸಗಳು ಈಗ ನಾವು ಚಾಲನೆ ಕೊಡ್ತಾ ಇದ್ದೀವಿ, ಮಾಡಿ ತೋರಿಸ್ತಾರೆ. ಇನ್ನೂ 3 ವರ್ಷ ಅವಕಾಶ ಇದೆ. ಅದಕ್ಕೆ ಇವರು ನಮ್ಮನ್ನು ತರ್ತಿ ಬಡದು ಹೆಸರು ಬೇಡ, ನಮ್ಮ ಹಳ್ಳಿ ಕಾಯ್ದೆ ಇದೆ, ತರ್ತಿ ಬಡದು ಹೆಸರು ಅದು ಅವಶ್ಯಕತೆ ಇಲ್ಲ. ನಾವು ಹೆದರೋದು ಅಲ್ಲ, ನಾವು ಕೆಲಸ ತೋರಿಸ್ತೀವಿ. ನಮಗೂ ಒಂದಿಷ್ಟು ಜನರ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ. ನಾವು ಅನೇಕ ವರ್ಷಗಳಿಂದ ನಮ್ಮ ನಾಯಕರಾದ ಸ್ನೇಹಿತರಾದ ಎಲ್ಲರೂ ಕೂಡ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮಗೂ ಕೆಲಸ ಮಾಡೋದು ಏನು ಅಂತ ಗೊತ್ತಿದೆ, ಮಾಡಿ ತೋರಿಸ್ತೀವಿ.
ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅವಧಿ ನಮ್ಮ 5 ವರ್ಷದ ಮುಖ್ಯದೊಳಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ನಾಯಕರನ್ನು ಇಟ್ಕೊಂಡು ನಾವೆಲ್ಲ ಮುಖಂಡರುಗಳು ಅವರಿಗೆ ಒತ್ತಡ ಹಾಕಿ ಕೆಲಸ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ. ಸರ್ಕಾರ ಬರೋ ಗ್ರ್ಯಾಂಟ್ಗಳು ಕೂಡ ಎಲ್ಲೆಲ್ಲಿ ಗ್ರ್ಯಾಂಟ್ ನಿಂತಿದೆ ತರೋದು ಕೂಡ ನಮಗೆ ಗೊತ್ತಿದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ನಮ್ಮ ನಾಯಕರು. ಆ ದಿಶೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಿಮ್ಗೊಂದು ಕೇಳ್ತೀವಿ. ಮತ್ತು 4ವರೆಗೆ ಅವ್ರು ರಾಜಕಾರಣ ಮಾಡಲಿ, ನಾನು ಬೇಡ BJP ಮಾಡ್ತೀನಿ, ನಾವು ಕಾಂಗ್ರೆಸ್ ಮಾಡ್ತೀವಿ. ಅದೇ ಪದೇ ಪದೇ ನಮ್ಮ ಶಾಸಕರ ಮೇಲೆ ಮಾಡ್ತಿದೆಯಲ್ಲ, ಅದು ಖಂಡನೀಯ. ನಾವು ಸಹಿಸಲ್ಲ. ನಾವು ಕೂಡ ಏನು ಮಾಡೋದು ಮುಂದಿನ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀವಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರು ಒಂದು ಪ್ರತಿಷ್ಠಾ ಸಂಸ್ಥೆಗೆ ಸ್ವಾಗತ ಕೋರ್ತಾ, ಮೊನ್ನೆ 2 ದಿವಸದ ಹಿಂದೆ ಮಾಜಿ ಶಾಸಕರ ಏನು ಪ್ರೆಸ್ ಮೀಟ್ನ ಜಾಗ್ರತೆ ನೋಡಿದ್ರು. ಅವರು ತುರ್ತಾಗಿ ಬೆಂಗಳೂರಿಂದ ಬಂದು ಅವೇನೋ ದೇವಸ್ಥಾನ ಪೂಜೆಗೆ ಬರ್ತಾರೆ, ಪೂಜೆಗೆ ಬರಲಿಲ್ಲ ಪಾಪ. ಬಂದಾಗ ಪೂಜೆಗೆ ಬರ್ತಾರೆ, ಪೂಜೆ ಮುಗಿಸ್ಕೊಂಡು. ಈ ಸಂದರ್ಭದಲ್ಲಿ ಚೇತನ್ ರಾಜ್ ಕಣ್ಣೂರು, ಕೃಷ್ಣಪ್ಪ, ದಾವಿದ್, ಶ್ರೀನಿವಾಸ್, ಸುಭಾಷ್ ಚಂದ್ರ, ಪ್ರಶಾಂತ್, ಗಜೇಂದ್ರ, ಲೋಕಪ್ಪ, ಹೊಳಿಯಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ ಸಮೀಪದ ವಡ್ನಾಳದಿಂದ ಜಂಬಗಾರು ಲೇಔಟ್ಗೆ ಹೋಗುವ ರಸ್ತೆಗೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕಾಗೋಡು ಸತ್ಯಾಗ್ರಹ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪ ರಸ್ತೆ ಎಂದು ನಾಮಕರಣ ಮಾಡಿ ನಾಮಫಲಕ ಅನಾವರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಮಂಜಪ್ಪ ಹಿರಿನೆಲ್ಲೂರು, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಧ್ವನಿಯಲ್ಲಿರ್ತಕ್ಕಂಥ ಅಸಹಾಯಕ ಕುಟುಂಬಗಳಾದ ಹಿಂದುಳಿದ ವರ್ಗದ ಭೂ ಕಾರ್ಮಿಕರಿಗೆ ಭೂಮಿ ಕೊಟ್ಟಂಥ ಏಕೈಕ ದೇವತೆ ಅಂದರೆ ಗಣಪತಪ್ಪ ಹಿರೇನಲ್ಲೂರು. ಅವರು ವಾಸ ಒಡ್ನಲ್ ಮಾಡಿದ್ರು. ಆದರೆ ಅವ್ರ ನೆನಪಿಗಾಗಿ ಒಡ್ನಲ್ ಗ್ರಾಮಸ್ಥರು ಒಂದು ಏರಿಯಾಕ್ಕೆ ಗಣಪತಪ್ಪ ಬಡಾವಣೆ ಅಂತ ಇಟ್ಟಿದ್ದು ಅತ್ಯಂತ ಹೆಮ್ಮೆ ಕೊಡೋಂಥ ವಿಚಾರ. ದಯಮಾಡಿ ಪುನೀತ್ ಅವ್ರನ್ನ ಯಾವ ಥರ ಪ್ರತಿ ಊರಿನಾಗೂ ಒಂದು ವಿಗ್ರಹ ಇಟ್ಟು ಆ ರಸ್ತೆ ಊರು ಬಡಾವಣೆ ಅಂತ ಮಾಡಿದ್ರು. ನಿಜವಾಗ್ಲೂ ನಮ್ಮ ಧ್ವನಿ ಇಲ್ಲಂತಾರೋ ಪ್ರತಿ ಊರಿನಲ್ಲೂ ಗಣಪತಪ್ಪ ರಸ್ತೆ ಅಥವಾ ಗಣಪತಪ್ಪ ಬಡಾವಣೆ ಅಂತೇಳಿ ಒಂದು ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರನ್ನೂ ರಾಜ್ಯಾದ್ಯಂತ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಗಣಪತಪ್ಪದ ಒಂದು ಸಣ್ಣ ವಿಚಾರ ನಾನು ಮಾತಾಡ್ತೀನಿ. ಈ ನಮ್ಮ ಒಂದು 200-250 ವರ್ಷದ ಹಿಂದೆ ಬ್ರಿಟಿಷರ ಆಳ್ವಿಕೆ ಮಾಡ್ಬೇಕಾದ್ರೆ ನಮ್ಮ ದೇಶದಾಗೆ ಇನಾಮಿ ಭೂಮಿ ಅಂತೇಳಿ ಏನು ಮಾಡಿದ್ರು ಅಂದರೆ, ಅವ್ರಿಗೆ ಕಂದಾಯಕ್ಕಾಗಿ ರಾಜರಿಂದ ಕಸ್ಕೊಂಡಾದ ನಂತರ ಕಂದಾಯಕ್ಕಾಗಿ ಏನು ಮಾಡಿಬಿಟ್ರು, ಯಾವ್ಯಾವ ಊರಿನಲ್ಲಿ ಪ್ರಭಾವಶಾಲಿ ಶ್ರೀಮಂತರಿದ್ದಿದ್ರು ಅವ್ರಿಗೆ ಪಟಲ್ಗಿರಿ ಕೊಟ್ಟು ನೀವು ಕಂದಾಯ ವಸೂಲಿ ಮಾಡಬೇಕು, ನಿಮ್ಮ ಹೆಸರಿಗೆ 5-6 ಸಾವಿರ ಎಕರೆನ ಬರ್ಕೊಟ್ರು. ಅದೇ ಥರ ಮಠ ಮತ್ತು ಮಸೀದಿ ಹಾಗೂ ಚರ್ಚ್ಗಳಿಗೂ ಬರ್ಕೊಟ್ರು ಅವರು. ನೀವು ನಮಗೆ ಕಂದಾಯ ವಸೂಲಿ ಮಾಡಿಕೊಡ್ರಿ, ನಿಮ್ಮ ಹೆಸರಿಗೆ ಭೂಮಿ ರೆಕಾರ್ಡ್ ಮಾಡಿಕೊಡ್ತೀವೋ. ಯಾರು ಉಳುಮೆ ಮಾಡ್ತಾರೋ ಅವರಿಗೆ ಪಾಣಿ ಕೊಟ್ಟು ಕಂದಾಯ ವಸೂಲಿ ಮಾಡಿದ್ರು ಶ್ರೀಮಂತರೆಲ್ಲ. ಅಂತರ್ನೆಲ್ಲ ಒಡೆಯನಿಂದ ಕಿತ್ತು ನಮ್ಮ ರೈತ ಕಾರ್ಮಿಕರಿಗೆ ಕೊಟ್ರಲ್ಲ. ಇಂಥ ಪಿತಮ ಈ ಭೂಮಿ ಮೇಲೆ ಯಾರೂ ಹುಟ್ಟೋದಲ್ಲ. ದಯಮಾಡಿ ದೊಡ್ಡ ರಾಜ್ಯ ನಾಯಕರು ಇವ್ರನ್ನ ಯಾರೂ ಗುರುತಿಸದೇ ಇರೋದು ನಮಗೆ ಒಂಥರ ನೋವಿನ ಸಂಗತಿ. ಯಾವುದೇ ಪೋಷಕರು ಉಳುವನೆ ಹೊಲ್ದೊಡಿ ಹೆಂಗೆ ಬಂತು ಮಗನೇ ನಿನಗೆ ಈ ಗದ್ದೆ ಗೌಡ್ರದು ಅಂತ ಅಪ್ಪ ಮಗುಗೆ ಕತೆ ಹೇಳದೇ ಇದ್ದರೆ ಗಣಪತಪ್ಪರ ಹೆಸರು ಇಲ್ಲಿ ನೆನಪಿಗೆ ತರಕ್ಕೆ ಆಗದೇ ಇಲ್ಲ. ದಯಮಾಡಿ ನಾವು ಜನವರಿ ಎಂಡೊಳಗೆ ಗಣಪತಪ್ಪ 100 ವರ್ಷದ ಒಂದು ನೆನಪಿನ ಕಾರ್ಯಕ್ರಮ ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಫೋಟೋನಾರು ಮನೆಗೆ ಇಟ್ಕೊಳ್ಳಿ. ಯಾಕಾಗಿತ್ತು ಅಪ್ಪ ಈ ಫೋಟೋ, ಅಜ್ಜ ಯಾರು ಅಂದಾಗ ಅಪ್ಪ ಕತೆ ಹೇಳ್ಬೇಕು ಮಕ್ಕಳಿಗೆ. ಅಷ್ಟೇಳಿ ನಾನು ಇನ್ನುಳಿಕೆ ನಮ್ಮ ಹೋರಾಟ. ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವೇಂದ್ರಪ್ಪ, ರೇವಪ್ಪ, ಮಂಜಪ್ಪ, ಉಮಾ, ಗಣಪತಿ ವಡ್ನಾಳ, ಧರ್ಮರಾಜ್, ಜಯರಾಮ್, ಮಂಜು, ಈಶ್ವರ್, ಹೊಯ್ಸಳ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.